ಸುಂದರ ಪರಿಸರದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳೊಂದಿಗೆ ದಿನದಿನವೂ ಹೆಚ್ಚುತ್ತಿರುವ ವಾಹನ ದಟ್ಟಣೆ, ರಸ್ತೆಗಳ ಅವ್ಯವಸ್ಥೆ, ಸ್ವಚ್ಛತೆಯ ಪರಿಜ್ಞಾನವಿಲ್ಲದೆ ಉಂಟಾಗ್ತಾ ಇರುವ ಅಶುಚಿತ್ವ, ಅನಧಿಕೃತ ಹೋಮ್ ಸ್ಟೇಗಳಿಂದ ಉದ್ಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಕೊಡಗು ಪತ್ರಕರ್ತರ ಸಂಘದಿಂದ ಆಯೋಜಿತ ವಿಷನ್ ಮಡಿಕೇರಿ ನಮ್ಮ ಹೆಮ್ಮೆ ಸಂವಾದ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು. ನಗರದ ರೆಡ್ ಬ್ರಿಕ್ಸ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್.ಟಿ. ಮಾತನಾಡಿ, 1691ರಲ್ಲಿ ಮುದ್ದುರಾಜನಿಂದ ನಿರ್ಮಾಣಗೊಂಡ ಮಡಿಕೇರಿ 344 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿದೆ. ಈ ಪುಟ್ಟ ನಗರಿ ಬದಲಾವಣೆಗಳಿಗೆ ಮೈಯೊಡ್ಡುತ್ತಲೇ ಬಂದಿದ್ದು, ಭವಿಷ್ಯದಲ್ಲಿ ಮಡಿಕೇರಿಯಿಂದ ಸುಂದರ ನಗರವನ್ನಾಗಿ ರೂಪಿಸುವ ಮತ್ತು ಸಂರಕ್ಷಿಸುವ ಬಗ್ಗೆ ಯಾವುದೇ ಅಭಿಪ್ರಾಯ ಭೇದಗಳಿದ್ದರೂ ಬದಿಗೊತ್ತಿ ಜಾತಿ ಮತಗಳ ಭೇದವಿಲ್ಲದೆ ನಗರದ ನಾಗರಿಕರೆಲ್ಲರೂ ಕೈಜೋಡಿಸಬೇಕೆನ್ನುವ ಆಶಯವನ್ನು ವ್ಯಕ್ತಪಡಿಸಿದರು. ಚಿಂತನೆ ಮಾಡಿ ಮುಂದೆ 2 ವರ್ಷದ ನಂತರ ಏನಾಗಬೇಕು ಈಗಲೇ ಪ್ಲಾನ್ ಮಾಡೋದಿದ್ರೆ ಮಡಿಕೇರಿ ಸರ್ವನಾಶಾದ ಖಂಡಿತ ಅಂತ ಒಂದು ವಾರ್ನಿಂಗ್ ಮೆಸೇಜ್ ಅನ್ನು ಕೂಡ ಡಿಸಿ ಕೊಟ್ಟು, ಸೊ ಈಗ ನಾವು 5 ಈಗಲೇ ನಾವು ಯೋಚನೆ ಮಾಡಿ 2 ವರ್ಷದ ಪ್ರಾಜೆಕ್ಟ್ ಆಗಿ ಇಟ್ಕೊಂಡಾಗ ಆ ಸಮಸ್ಯೆ ಆಗೋದ್ರಿಂದ ನೀವು ಯೋಚನೆ ಮಾಡಿ ಎಕ್ಸ್ಪ್ರೆಸ್ ವೇ ಬರುತ್ತೆ, ಶ್ರೀರಂಗಪಟ್ಟಣ ಬಸ್ ಮಾಡಿ ಎಕ್ಸ್ಪ್ರೆಸ್ ವೇ ಬಂದಂತ ವೆಹಿಕಲ್ಸ್ ಬಸ್ ಕಾಲಿಗೆ ಎಂಡಾಗಿ ಆ ನಂತರ ಒಟ್ಟಿಗೆ ನುಗ್ಗಿದಾಗ ಸಿಟಿ ಏನಾಗ್ಬೋದು, ಮಡಿಕೇರಿ ಏನಾಗ್ಬೋದು ಅಂತೇಳಿ ಬಿಸ್ನೆಸ್ ನನ್ನ ಪ್ರಕಾರ ಲಾಸ್ ಆಗ್ತಿಲ್ಲ. ಯಾಕಂದ್ರೆ ಮ್ಯಾಂಗ್ಳೂರ್ ಬಿಟ್ಟು ಸುಳ್ಳಿಗೆ ಹೋಗೋರೆ ಜಾಸ್ತಿ ವೆಹಿಕಲ್ ಅಥವಾ ಫ್ಲೈಓವರ್ ಹೋಗೋದು ಪೊಲೀಸರು ಅಂತೂ ಬಹಳ ರೆಡಿ ಆಗ್ತಾರೆ. ಇದನ್ನ ನಾವು ಈಗಲೇ ಥಿಂಕ್ ಮಾಡಿ MP ಅಥವಾ ಸರಿಯಾದ ಪ್ಲಾನ್ ಮಾಡಿದ್ರೆ 2 ವರ್ಷದವರೆಗೆ ಅದು ಕಂಪ್ಲೀಟ್ ಆಗೋದ ಸಾಧ್ಯತೆ. ಕ್ರೀಡಾಪಟು ಹಾಗೂ ಮಡಿಕೇರಿ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎ.ಸಿ. ದೇವಯ್ಯ ಮಾತನಾಡಿ, ಹಲವಾರು ಅಂತಾರಾಷ್ಟ್ರೀಯ ಹಾಕಿ ಆಟಗಾರರನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡುಗೆಯಾಗಿ ನೀಡಿರುವ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಪ್ರಸ್ತುತ ಕನಿಷ್ಠ ಕಾಳಜಿಯೂ ಇಲ್ಲದೆ ಶೋಚನೀಯ ಸ್ಥಿತಿಯಲ್ಲಿದೆ. ಬದಲಾದ ಪರಿಸ್ಥಿತಿಗಳಲ್ಲಿ ಅತ್ಯುತ್ತಮ ಆಟಗಾರರಾಗಿ ರೂಪುಗೊಳ್ಳಲು ಸುಸಜ್ಜಿತ ಕ್ರೀಡಾಂಗಣ, ಅಥ್ಲೆಟಿಕ್ಸ್ಗಳಿಗೆ ಸಿಂಥೆಟಿಕ್ ಲೈನ್ಗಳ ಅಗತ್ಯವಿದೆ ಎಂದರು. ಕೊಡಗು ಪತ್ರಕರ್ತರ ಸಂಘ ಇವರ ವತಿಯಿಂದ ವಿಷನ್ ಮಡಿಕೇರಿ ಹೇಳುವ ಒಂದು ಸುಂದರ ಹೆಸರು ಕೊಟ್ಟು ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊದಲಿಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಉತ್ತಮ ಹೆಸರು ಕೊಟ್ಟು ಅದೇ ಚಿಂತನೆಯಲ್ಲಿ ಮುನ್ನಡೆದರೆ ಮಡಿಕೇರಿ ಇನ್ನೂ ಅಭಿವೃದ್ಧಿ ಪಡೆದ ಸಾಧ್ಬೋದು ಅಂತ ನನ್ನ ಒಂದು ನಂಬಿಕೆ. ಇಲ್ಲಿ ಬಹಳಷ್ಟು ಗಣ್ಯರಿಗೆ ಆಗಮಿಸಿದ್ದೀರಾ. ಬಹುಶಃ ವಿವಿಧ ಕ್ಷೇತ್ರವನ್ನು ಪ್ರತಿನಿಧಿಸುವ ಗಣ್ಯರು ಇಲ್ಲಿದ್ದಾರೆ. ಬಹುಶಃ ಮಡಿಕೇರಿ ನಗರದ ವಿಚಾರ ಬರುವಾಗ ಮೊದಲದಾಗಿ ಅದರ ಸಂಪೂರ್ಣ ಜವಾಬ್ದಾರಿ ಹೊರಕೊಳ್ಳುವುದು. ನಗರಸಭಾ ಮಾಜಿ ಅಧ್ಯಕ್ಷ ಎಚ್.ಎಂ. ನಂದಕುಮಾರ್ ಮಾತನಾಡಿ, ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹದಾಕಾರವಾಗಿ ನಿರ್ಮಿಸಿರುವ ತಡೆಗೋಡೆಯ ಬಳಿ ಆಕರ್ಷಕವಾದ ಮಡಿಕೇರಿ ಸ್ಕ್ವೇರ್ ನಿರ್ಮಾಣದ ಪ್ರಯತ್ನಗಳು ಇಂದಿಗೂ ಜಾರಿಗೆ ಬಂದಿಲ್ಲ. ಅದನ್ನು ಕಾರ್ಯಗತಗೊಳಿಸುವ ಪ್ರಯತ್ನ ನಡೆಯಬೇಕು. ನಗರದ ರಾಜಾಸೀಟ್ ರಸ್ತೆಯ ವಿಸ್ತರಣಾ ಕಾರ್ಯ ನಡೆಯಬೇಕೆನ್ನುವ ಅನಿಸಿಕೆ ವ್ಯಕ್ತಪಡಿಸಿದರು. ಅದು ಎಫೆಕ್ಟಿವ್ ಆಗಿರೋದು ಇಂಥ ಒಂದು ಸಾಮೂಹಿಕವಾಗಿ ಒತ್ತಡ ಬಂದರೆ ಖಂಡಿತವಾಗ್ಲೂ ನಾವು ಏನು ಮನವಿ ಮಾಡಿರ್ತೀವಿ ಆ ಮನವಿಗೆ ಸ್ಪಂದನೆ ಸಿಗುತ್ತೆ ಅಂತ ಹೇಳ್ಕೊಂಡು ನನ್ನ ಒಂದು ಅಭಿಪ್ರಾಯ. ನಾವು ಚಿತ್ವಿಲಾಸು ಮತ್ತು ಒಂದಿಬ್ಬರು ಸ್ನೇಹಿತರು ಸೇರಿಕೊಂಡು ಮಡಿಕೇರಿ ಹಳೆ ಬಸ್ ಸ್ಟ್ಯಾಂಡ್ ಇದರಲ್ಲಿ ಒಂದು ಈಗ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಕಟ್ಟಿದಾಗ ಈಗ ಎಲ್ಲರೂ ಅದೇ ಥರ ಒಂಥರ ಇನ್ಸಲ್ಟ್ ಮಾಡೋದು ಕೂಡ ಕೇಳಿ ಮಡಿಕೇರಿ ಡ್ಯಾಮ್ ನಾವೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ವಿ. ಅದು ಆ ಒಂದು ಸರ್ಕಲ್ನ ಸುಂದರವಾಗಿ ಮಾಡಬೇಕು. ಮಾಡಿದರೆ ಒಂದು ನಾವು ಮಡಿಕೇರಿಗೆ ಬರೋದು ಕೂಡ ಟೂರಿಸ್ಟ್ ಬರೋರು ಕೂಡ ಭಾಳ ಆಲೋಚನೆ ಮಾಡ್ತಾರೆ ಏನು ಅಂತ ಹೇಳ್ಕೊಂಡು ಬಂದ ನಂತರ ಬಂದು ವಾಪಸ್ ಹೋಗುವಾಗ ಮಡಿಕೇರಿ ಸ್ಕ್ವೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ಒಳ್ಳೆ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ. ಒಂದು DPR ಕೂಡ ಪ್ಲ್ಯಾನ್ ಮಾಡಿದ್ವಿ. ಅದು ಜಾರಿಗೆ ನಾವು ಅದು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ನಾವು ಜಾರಿಗೆ ಬರಬೇಕಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಕೂಡ ಮುಂದೋಯ್ತು. ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಬಂತು. ಆಮೇಲೆ ಬಹುಶಃ ನಾನು ದೂರದಲ್ಲ ಶಾಸಕರು ಸೇರಿಕೊಂಡು ಅದನ್ನು ಈ ಥರ ಮಾಡಿದ್ದಾರೆ. ನನ್ನ ಒಂದು ಮನವಿ ಬಹುಶಃ ಅದನ್ನೇ ಒಳ್ಳೆ ಆರ್ಕಿಟೆಕ್ಟರ್ನ ಅವ್ರಿಗೆ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅದನ್ನೇ ಏನಾದರೂ ಒಂದು ಮಾಡಿಫೈ ಮಾಡಿಕೊಂಡು ಸುಂದರವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳ್ಕೊಂಡು ನನ್ನ ಒಂದು ಮನವಿ. ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಆಯುಕ್ತ ಕೆ.ಟಿ. ಬೇಬಿ ಮ್ಯಾಥ್ಯೂ ಮಾತನಾಡಿ, ಮಡಿಕೇರಿ ನಗರ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ಬಳಲ್ತಾ ಇದೆ. ನಗರದಲ್ಲಿ ಸಂಚರಿಸಲು ಯೋಗ್ಯ ಫುಟ್ಪಾತ್ಗಳಿಲ್ಲ.
ಇರುವ ಫುಟ್ಪಾತ್ಗಳು ಒತ್ತುವರಿಯಾಗಿದೆ. ಶಾಲಾ ಮಕ್ಕಳು ತೆರಳುವ ಜೂನಿಯರ್ ಕಾಲೇಜು ರಸ್ತೆ ಅತ್ಯಂತ ಕಿರಿದಾಗಿದೆ ಎಂದರು. ಮುಖ್ಯವಾಗಿ ನಮ್ಮ ಜಿಲ್ಲೆ ಪ್ರವಾಸೋದ್ಯಮದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದು, ಈ ಕೊಡಗಿನಲ್ಲಿ ಬರುವಂತಹ ಪ್ರವಾಸಿಗರು ಬಂದಾಗ ನಮ್ಮ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ತುಂಬ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಶೌಚಾಲಯಗಳಿರ್ಬೋದು ಅಥವಾ ಫುಟ್ಪಾತ್ಗಳು. ಈಗ ರಸ್ತೆಗಿಂತ ಫುಟ್ಪಾತ್ ನಮಗೆ ಭಾಳ ಮುಖ್ಯವಾಗಿದೆ. ಫುಟ್ಪಾತ್ಗಳೇ ಸರಿಯಾಗಿಲ್ಲ. ಫುಟ್ಪಾತ್ಗಳು ಇರೋದನ್ನು ಕೆಲವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಫುಟ್ಪಾತ್ಗಳು ವಿಸ್ತಾರವಾಗಿರಬೇಕು, ಸುಸಜ್ಜಿತವಾಗಿರಬೇಕು. ಅದನ್ನು ಮಾಡಲೇಬೇಕಾಗಿದ್ದು ಈ ಟೌನಿನ ಒಂದು ಕರ್ತವ್ಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಇನ್ನೊಂದು ನಮ್ಮ ಚುಮಿದೇವನವರು ಹೇಳ್ದಂಗೆ ಆ ಗ್ರೌಂಡಿಗೆ ಹೋಗುವಂಥ ಆ ರಸ್ತೆ ಎಷ್ಟೊಂದು ಇಕ್ಕಟ್ಟಾಗಿದೆ. ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆಯುವಂಥ ಆ ಒಂದು ಮೇನ್ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸೋದ್ರಿಂದ ಅಡೆತಡೆಗಳು, ಸರಿಯಾದ ಫುಟ್ಪಾತ್ ಇಲ್ಲ, ಅಲ್ಲಿ ಎಷ್ಟೋ ಸಾವಿರಗಟ್ಟಲೆ ಮಕ್ಕಳು ಓಡಾಡ್ತಾರೆ ಹಾಗೂ ಸಮಾಜಗಳು ಇದೆ. ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕು. ನಗರ ಠಾಣಾ ಎಸ್ಐ ಶ್ರೀಧರ್ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಮುಂದಿನ 15 ದಿನಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕಡಿವಾಣ ಹಾಕುವುದಾಗಿ ಹೇಳಿದರು. ನಾನು ಮೊನ್ನೆ 2-3 ಜನ ಇದ್ವಿ, ಗ್ಯಾಂಗ್ಟಾಕ್ ಹೋಗಿ ಅಲ್ಲಿಗೆ ನೋಡುವಾಗ ಚಿಕ್ಕದಾಗಿ ಏನಂತಂದರೆ ಕಸನೇ ನಿಮಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ದಿನ ಪೇಪರಲ್ಲಿ ನೋಡಿದೆ, ಇಡೀ ಇಂಡಿಯಾದಲ್ಲಿ 2ನೇ ಪ್ಲೇಸ್ ತಗೊಂಡಿದೆ ಸುಂದರ ಗ್ಯಾಂಗ್ಟಾಕ್. ಆಶ್ಚರ್ಯ ಅಂತಂದರೆ ಇಷ್ಟೇ ಚಿಕ್ಕದು, ಅದರಲ್ಲಿ ಫುಟ್ಪಾತ್ ಮಾಡಿದ್ದಾರೆ. 2 ವೆಹಿಕಲ್ ಅದೇ ಸ್ಪೀಡಲ್ಲಿ ಹೋಗ್ತದೆ, ಫುಟ್ಪಾತ್ ಇದೆ. ಒಂದೇ ಒಂದು ಮನೆ ಓಡಿಸಿದ ಕಸ ಇರಲಿ ಯಾವುದೇ ನಾವು ಮಾತಾಡಿರೋದೆ, ಎಲ್ಲಿಯಾದರೂ ಅಗ್ದಿದ್ದು ಕಂಡಿದ್ದಿದ್ರೆ ನೋಡಿ ಮಾಡಿ, ಇಲ್ಲಿ ಹೇಗೆ ಮಾಡಿದ್ದಾರೆ, ಅಗ್ದಿದ್ದು ಎಲ್ಲಿ ಇಲ್ಲ, ಪೈಭಾಗಕ್ಕೆ ಸಹ ಅಗ್ದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಮನೆ ಸಹ ಅಲ್ಲೇ ಇದೆ. ನಮ್ಮ ಮಡಿಕೇರಿ ಯಾಕೆ ಹೇಳ್ತಿದ್ದಾರೆ, ನಾವು ಹುಟ್ಟಿ ಬೆಳೆದಿದ್ದೇವೆ, ಇದು ಚಂದ ಆಗಬೇಕು ಅಂತ ನಮ್ಮದು ಭಾಳ. ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು, ವಿಶೇಷ ಶಾಸಕರು ತಗೊಂಡು ಅದು ಸಿಂಥೆಟಿಕ್ ಟರ್ಫ್ ಮಾಡಲಿಕ್ಕೆ ಆಗಲೇ ಆಕ್ಷನ್ ರೆಡಿ ಆಗಿದೆ. ಬಹುಶಃ ನಮಗೆ ಅನಿಸುತ್ತೆ ಒಂದೂವರೆ ವರ್ಷ 2 ವರ್ಷದೊಳಗೆ ಮ್ಯಾಕ್ಸಿಮಮ್ ಟೈಮ್ ತಗೊಳ್ತದೆ. ಐ ಥಿಂಕ್ 1-1.5 ವರ್ಷಗಳು ಅಂತ ಖಂಡಿತ ಆಗುತ್ತೆ. ಮತ್ತು ತಾವು ಹೇಳಿದಾಗ ಏನು ಅದಕ್ಕಿಂತ ಇದಾಗಿದೆ, ಅದ್ರ ಬಗ್ಗೆ ನಾವು ಗಮನ ಹರಿಸಲಿಕ್ಕೆ ಮೊನ್ನೆ ಅಧ್ಯಕ್ಷರು, ಉಪಾಧ್ಯಕ್ಷರು ನಡೆಸಿದ್ದೇವೆ. ನಾವೆಲ್ಲರೂ ಸೇರಿ ಅದನ್ನ ಬಗೆಹರಿಸಿದ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಎರಡನೇದಾಗಿ ಕೆಳಗಡೆ ಬಾಸ್ಕೆಟ್ಬಾಲ್ ಗ್ರೌಂಡ್ ಒಂದು ಸೆಕ್ಷನ್ ಆಗಿದೆ, ಅದೀಗ ಆಲ್ರೆಡಿ ಟೆಂಡರ್ ಆಗಿದೆ. ಐ ಥಿಂಕ್ ಅದು ಸುಮಾರು 2 ಕೋಟಿ ವೆಚ್ಚದಲ್ಲಿ ಬಾಸ್ಕೆಟ್ಬಾಲ್ ಕೂಡ ಜೊತೆಗೆ ಒಂದು ಹೊಸ ರೀತಿಯ ಆಗುವಂಥ ಕಾರ್ಯಗಳಾಗ್ತದೆ. ಅಲ್ಲಿ ಕಾಣ್ತಾ ಇಲ್ಲ, ಟ್ರಾಫಿಕ್ ಇಂದ ಮಾತ್ರ ಕಾಣ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೈಕ ಬೇಡ ಅಂತ ತಿಳ್ಕೊಳ್ತಿದ್ದ. ಯಾಕೆಂತ ಹೇಳಿದ್ರೆ ಮಡಿಕೇರಿಯಲ್ಲಿ 300ರಿಂದ 400 ಬ್ರೋಕರ್ಗಳ ಹಾವಳಿಯಿಂದ ಒಂದು ಟೂರಿಸ್ಟಿಗೂ ಮಡಿಕೇರಿ ನಗರಕ್ಕೆ ಬರಕ್ಕಾಗ್ತಾ ಇಲ್ಲ. ಕಾರಣ ಇವತ್ತು ಚಿತ್ತಿವಿಳಾಸವರೇ ಇರ್ಬೋದು, ಇಷ್ಟು ದೊಡ್ಡ ಬಿಲ್ಡಿಂಗ್. ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ದಾರಿ ತಡೀತಾರೆ. ನೀವು 2,500 ಬುಕ್ಕಿಂಗ್ ತೋರಿಸಿರ್ತೀರಿ, ಅವರು ಆ ಬುಕ್ಕಿಂಗ್ ಟೂರಿಸ್ಟ್ ಅವರಿಗೆ ತೋರಿಸ್ತಾರೆ, ಅವರು 1,000 ರೂಪಾಯಿ ಹೋಮ್ ಸ್ಟೇ ತೋರಿಸ್ತಾರೆ. ಆ ಹೋಮ್ ಸ್ಟೇಗಳು ಯಾವುದೇ ಹೋಮ್ ಸ್ಟೇಗಳು, ಹೋಮ್ ಸ್ಟೇಗಳು ಲೈಸೆನ್ಸ್ ಇರೋದಿಲ್ಲ, ಓನರ್ ನಡೆಸ್ತಾ ಇರೋದಿಲ್ಲ. ಇದನ್ನ ಹಿಂದಿನ ಸಮಯದಲ್ಲಿ ನಾನು ಮೊನ್ನೆ ಸ್ಟೇಷನ್ಗೆ ಹೇಳಿದ್ದೆ. ನಾನು ಸ್ಟೇಷನ್ಗೆ ಹೇಳಿದಾಗ ಅದನ್ನ ನಿನ್ನೆ ಸುಮಾರು ಬ್ರೋಕರ್ಗಳು ಔಷಧಿ ಕೂತಿದ್ರು, ಅವರು ಸುಮಾರು ಜನ 2-3 ಜನ ಇಟ್ಟಿದ್ದಾರೆ ಅಂತ ವಿಷಯ ಬಂತು. ಅದು ಮೇನ್ ನಗರಕ್ಕೆ ಬರುವ ವಿಚಾರ. ಮತ್ತೆ ಸ್ಟೇಷನ್ ಹೇಳಿದ್ರು ಎಲ್ಲ ಸಪೋರ್ಟ್ ಮಾಡಿ, ಅಲ್ಲಿಂದ ಇಲ್ಲಿವರೆಗೂ CCTV ಹಾಕೋಣ, ಇವೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ಒಪ್ಪಿ ಕೊಟ್ಟಿದ್ದು ಮೋದಿ ಗಣೇಶನವರಿದ್ರು, ಶಾಮೂರಿದ್ರು. ಯಾಕೆಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ CCTV ಹಾಕಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದು 1,000 ರೂಪಾಯಿ ರೇಟ್ ಆ CCTV ಹಾಕ್ಬೋದು. ನಗರ ಒಳ್ಳೆದಾಗ್ತದೆ, ನಗರದಲ್ಲಿ ರೋಡ್ ಸೈಡ್ ಕಸ ಬಿಸಾಡೋರು ಹಿಡಿಬೋದು ಅಂತ ನನ್ನೊಂದು ಅಭಿಪ್ರಾಯ. ಥ್ಯಾಂಕ್ ಯು. ಸ್ವಚ್ಛ ಕೊಡಗು ಅಂತೇಳಿ ನಾವು ಇದೇ ಕೊಡಗು ಜರ್ನಲಿಸ್ಟ್ ಅಸೋಸಿಯೇಷನಿಂದ ಮತ್ತು ಹೋಟೆಲ್ ರೆಸಾರ್ಟ್ ಅವರ ಮೂಲಕ ಮಾಡಿದ್ವಿ. ಟನ್ಗಟ್ಟಲೆ ಪ್ಲಾಸ್ಟಿಕ್ ಬಾಟಲ್ಸನ್ನು ಕಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ನಗರಸಭೆಯಿಂದ 1 ಲೀಟ್ರ್ ಬಾಟ್ಲನ್ನು ನಿಷೇಧ ಮಾಡಿದ್ವಿ. ಒಳ್ಳೆಯ ಕಾರ್ಯ. ಅದರ ಒಟ್ಟಿಗೆ ಮೇಡಮ್, ಜ್ಯೂಸ್ಗಳು 10 ರೂಪಾಯಿಂದ ಹಿಡಿದು 1 ಲೀಟ್ರ್ಗಂಟ ತರಾವರಿ ಇದೆ. ಇವತ್ತು ನೀರು ಬಾಟಲ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಯುವರ್ ಒಂದು ಇನಿಷಿಯೇಟಿವ್. ಅದೇ ಟೈಮ್ ನೋಡಿದರೆ 1 ನೀರು ಬಾಟಲ್ ಬದಲು 10 ಜ್ಯೂಸ್ ಬಾಟಲ್ಗಳು ಬಂದು ಬೀಳ್ತಾ ಇದೆ. ಮತ್ತು ಹಿರಿಯರೇ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆಗಳನ್ನ ಹೇಳ್ತಾ ಬರ್ತಿದ್ದಾರೆ.
ನಮ್ಮ ಸಲಹೆ ಏನಂದರೆ ಏನು ಹೇಳ್ತಾರೆ ಅದು ಅನುಷ್ಠಾನ ಆಗುವಂಥ ಕೆಲಸ ನೀವು ಮಾಡಬೇಕು ಅನ್ನೋದೊಂದೇ ನನ್ನ ಅನಿಸಿಕೆ ಅಷ್ಟೆ. ನಮಗೆ ರಾಜಸೀಟಿಗೆ ಎಷ್ಟು ಟೂರಿಸ್ಟ್ ಫ್ಲೋ ಆಗ್ತಾರೆ, ಎರಡನೇ ಅಷ್ಟೇ ಟೂರಿಸ್ಟ್ ನಮಗೆ ಅಬ್ಬಿ ಫಾಲ್ಸ್ಗೆ ಫ್ಲೋ ಆಗ್ತಾರೆ. ಅದೇ ರಾಜಸೀಟಿನ ಪರಿಸರದಲ್ಲಿ ಅಲ್ಲೇ ನೆಹರು ಮಂಟಪ ಅಂತ ಹೇಳಿ ಅದರ ಪಕ್ಕದಲ್ಲಿ ನೆಹರು ಮಂಟಪ ಇದೆ. ಅದು ರಾಜಸೀಟಿಯಿಂದ ಎತ್ತರದ ಪ್ರದೇಶದಲ್ಲಿದೆ. ಒನ್ ಆಫ್ ದಿ ಬೆಸ್ಟ್ ವ್ಯೂ ಪಾಯಿಂಟ್ ಆಗಿ ಅದನ್ನು ಪರಿವರ್ತನೆ ಮಾಡಿದರೆ ಟೂರಿಸ್ಟು ಈಗಾಗಲೇ ಸನ್ಸೆಟ್ ಮತ್ತು ಸನ್ರೈಸನ್ನು ನೋಡಲಿಕ್ಕೆ ಈಗ ಖಾಸಗಿ ರೆಸಾರ್ಟ್ಗಳಿಗೆ ಹೋಗಿ ಅಲ್ಲಿ ಕಟ್ಟಿ ನೋಡುವಂಥ ಪರಿಸ್ಥಿತಿ ಬಂದಿಲ್ಲ. ಈ ನೆಹರು ಮಂಟಪವನ್ನು ಕೂಡ ಆ ಕಡೆ ಇರತಕ್ಕಂತಹ ಪೊದೆಗಳನ್ನು ಅವನ್ನೆಲ್ಲ ತೆರವುಗೊಳಿಸಿ ಅದನ್ನು ಕೂಡ ಸ್ವಲ್ಪ ಖರ್ಚು ಮಾಡಿ ಅದನ್ನು ಕೂಡ ಟೂರಿಸಂ ಅಟ್ರಾಕ್ಟಿವ್ ಪ್ಲೇಸ್ ಆಗಿ ನಾವು ಪರಿವರ್ತನೆ ಮಾಡಬೇಕು ಹೇಳುವುದು. ಈ ದಿನ ಆಯೋಜಿಸಿರುವಂಥ ಈ ಮಡಿಕೇರಿ ನಗರದ ಪ್ರವಾಸೋದ್ಯಮ ಮತ್ತು ಇನ್ನಿತರ ಮಡಿಕೇರಿಗೆ ಸಂಬಂಧಪಟ್ಟಂಥ 10 ಹಲವು ಕಾರ್ಯಕ್ರಮಗಳ ಬಗ್ಗೆ ಸಂವಾದ ನಡೆಸಿದ್ದೀರ. ಭಾಳ ಒಂದು ಒಳ್ಳೆಯ ವಿಚಾರ ಅಧ್ಯಕ್ಷರೇ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಮೂಢಾಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂಥ ಪೌರಾಯುಕ್ತರನ್ನ ಈ ವೇದಿಕೆಯಲ್ಲಿ ನೀವು ಇದೇ ರೀತಿಯಲ್ಲಿ ಇದರ ವಿಚಾರದಲ್ಲೇ ಮುಂದುವರೆದುಕೊಂಡು ಹೋದರೆ ಮಡಿಕೇರಿ ನಗರದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ವೇದಿಕೆ ಆಗ್ತದೆ ಅಂತೇಳಿ ಈ ಸಭೆ ಈ ಮುಖಾಂತರ ಹೇಳ್ತಾ ಇದ್ದಾರೆ. ನಗರ ಅಭಿವೃದ್ಧಿ ಸಮಿತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಬಂತು. ಮಾನ್ಯ ಜಿಲ್ಲೋತ್ಸವ ಗೊತ್ತಿರಬಹುದು. ಕೂಡ ನಾನು ಎಕ್ಸ್ಟ್ರಾ ಮತ್ತೆ ಜಿಲ್ಲೋತ್ಸವದ ಭೇಟಿಯಾಗಿ ಒಂದು ಕಾರ್ಯಕ್ರಮ ಇರಬೇಕು ಅಂತ ಹೇಳಿ ನಾನು ಒಂದು ಅಭಿಲಾಷೆ ಇಟ್ಕೊಂಡೆ. ಆ ಒಂದು ಚರ್ಚೆಯಲ್ಲಿ ನಮಗೆ ಇಷ್ಟಪಡಿಸೋದು ಪಾಲ್ಗೊಂಡಿದ್ದು ಕಾರಣ ಹಾಕ್ಬಿಟ್ಟು ಅವರು ಲೋಕಲ್ ಮಾಡ್ತಾರೆ ಅಂತ ಹೇಳಿ ಮೊದಲು ಹೋಮ್ಸ್ಟೇಗಳು ಜಾಸ್ತಿ ಆಗಿದೆ. ಬಾಡಿ ಮಾಡಲು ಸಿಕ್ಕಾರೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ರೆಸಿಡೆನ್ಸ್ ತಗೊಂಡು ಅದನ್ನ ಅವರು 2 ರೂಮನ್ನು ಅವರು ಕಮರ್ಷಿಯಲ್ ಇಟ್ಟುಕೊಟ್ಟಿದ್ದಾರೆ. ಅದಕ್ಕೆ ಬಾಡಿಗೆ ಹೋಮ್ಸ್ಟೇಗಳಿಗೆ ಅದು ನಮ್ಮ ನಗರಸಭೆ ಭಾಳಷ್ಟು ಲಾಸ್. ನಾನು ಮನೆ ಅಧ್ಯಕ್ಷರನ್ನ ಕೇಳೋದು ಇಷ್ಟಪಡ್ತೇನೆ. ಮನೆ ಅಧ್ಯಕ್ಷರು ತಾವು ಮುಟ್ಟ ಮೇಲೆ ತಾವು ಎಲ್ಲೆಲ್ಲಿ ಹೋಮ್ಸ್ಟೇ ಇದೆ ಅಥವಾ ಯಾವ ಅಂಗಡಿಗಳಿಗೆ ತಾವು ಲೈಸೆನ್ಸ್ ಇದೆ ಇರುವಂತ ಚೆಕ್ ಮಾಡಿದ್ದೀರಾ? ಈ ಮಳೆ ಪ್ಲಾಸ್ಟಿಕ್ ಬಾಟಲ್ಗಳು ಹಾಳೆಗಳೆಲ್ಲ ಎಲ್ಲ ಕಡೆ ಬಿಸಾಕ್ತಿದ್ದಾರೆ. ಆದರೆ ಮಳೆ ಬಂದಾಗ ಅದರ ಪ್ರಮಾಣ ಎಷ್ಟು ಅಂತ ಗೊತ್ತಾಗ್ತದೆ. ಯಾಕಂದರೆ ಚರಂಡಿಯಲ್ಲೆಲ್ಲ ಬರ್ತದೆ. ಒಂದು ಜನ ಬಿಸಾಕದಾಗಿ ಮಾಡುವಂಥದ್ದು, ಎರಡನೇದು ಬಿದ್ದದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಲೆಕ್ಟ್ ಮಾಡುವಂಥ ಒಂದೆರಡು ಆಪ್ಷನ್ಸ್ ನಾವು ನೋಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀನಿ. ಕಸದ ವಿಚಾರ ನನಗೆ ಕೊನೆಗೂ ಇಲ್ಲ ಮಧ್ಯದಲ್ಲಿ ಮಾತಾಡ್ತೀನಿ. ನನಗೆ ಟೈಮ್ ಬೇಕು, ನಾನು ಮಾತಾಡ್ತೇನೆ. ಯಾಕಂದ್ರೆ ಆ ರಿಲೇಟೆಡ್ ನಾನು ಒಂದಿಷ್ಟು ಕೆಲಸ ಮಾಡೋದಕ್ಕೆ ನಾನು ಬಗ್ಗೆ ಮಾತಾಡ್ತೇನೆ. ಈಗ ಟೂರಿಸಮ್ ಅಂದಾಗ ಕೊಡಗಿನಲ್ಲಿ ನಮ್ಮ ಮಡಿಕೇರಿಯಲ್ಲಿ ಟೂರಿಸಮ್ ಅಂದರೆ ಎಷ್ಟು ಏನು ಅಂತ ಟೂರಿಸಮ್ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವು. ಪ್ರಕೃತಿನ ಮಾತ್ರ ಹೇಳ್ಕೊಂಡು ನಾವು ಟೂರಿಸಮ್ ಅಂತ ಇರ್ತೀವಿ. ಬೇರೆ ಏನಿದೆ ಆ್ಯಕ್ಟಿವಿಟೀಸ್ ಇರ್ಬೋದು, ಬೇರೆ ನೋಡುವಂಥ ಜಾಗಗಳಿರ್ಬೋದು. ನಾವು ಇವತ್ತು ಅಂದರೆ ಫಿಕ್ಸ್ಡ್ ಒಂದು 4-5 ಜಾಗಗಳಿದೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಅನ್ನೋದು ಏನಿದೆ ಮಡಿಕೇರಿಗೆ ಟೂರಿಸಂ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅಂದರೆ ಬರುವಂಥ ಪ್ರವಾಸಿಗರಿಗೆ ನಾವು ಸರಿಯಾದ ರೂಟ್ ಮ್ಯಾಪ್ಗಳನ್ನು ನಾವು ತೋರಿಸ್ತಾ ಇದ್ದೇವೆ. ಮೇನ್ ರೋಡ್ಗಳಲ್ಲಿ ರೂಟ್ ಮ್ಯಾಪ್ಗಳನ್ನು ತೋರಿಸ್ಬೇಕು. ಅಬ್ಬಿ ಫಾಲ್ಸ್ ಇರ್ಬೋದು, ರಾಜಾಸೀಟ್ ಇರ್ಬೋದು, ಹೀಗೆ ಸೈನಿಂಗ್ ಬೋರ್ಡ್ಗಳೆಲ್ಲ ಹಾಕಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತು ಬಹುಶಃ ಸಂಬಂಧಪಟ್ಟವರಿಗೆ ಅದರ ಪೂರ್ಣ ಅರಿವಾಗಿದೆ. ಆ ವಿಚಾರವನ್ನು ಬಿಟ್ಟು ಬೇರೆಯವರು ಮಾತಾಡಬೇಕು. ಅಲ್ಲಿ ಆ ವಿಚಾರ ಔಷಧಿ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನ ಗಮನ ಸೆಳೆದಾಗಿರೋದ್ರಿಂದ ಬೇರೆ ವಿಚಾರ ಟೂರಿಸಂ ರಿಲೇಟೆಡ್ ಕೆಲಸದವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಮ ಸಿಟಿಯೊಳಗೆ ಅವ್ರು ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ, ಎಲ್ಲರೂ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ದೂರ ಇರೋರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮೇನ್ ಅದೊಂದು. ಮತ್ತೆ ಈ ಸತೀಶ್ ಅವ್ರು ಹೇಳ್ದಂಗೆ ಟೂರಿಸ್ಟ್ ಅವರಿಗೆ ಪ್ಲೇಸಸ್ ತುಂಬ ಕನ್ಫ್ಯೂಸ್ ಇದೆ. ಅವರು ಮ್ಯಾಪ್ ಹಾಕೊಳ್ತಾರೆ, ಯಾರ್ಯಾರು ಮನೆಗೆ ಬಂದಿರ್ತಾರೆ, ಅಲ್ಲಿ ಬಂದು ಕೇಳ್ತಾರೆ ಈ ಪ್ಲೇಸಸ್ ಎಲ್ಲಿ ಅಂತೇಳಿ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಆ ಟೂರಿಸ್ಟ್ ಪ್ಲೇಸದ್ದು ನೇಮ್ಸ್ ಪ್ಲಸ್ ಅಲ್ಲಿ ಸ್ಕ್ಯಾನರ್ ಹಾಕಿದ್ರು ಅವ್ರಿಗೆ ಉತ್ತಮ ಗಾಳಿ ಇದನ್ನೆಲ್ಲ ಸರಿಯಿಗೆ ಬರ್ತದೆ ಅಂತ. ಈಗ ಸ್ವಲ್ಪ ದಿವಸದಿಂದ ರೋಡಲ್ಲಿ ಸೈಡಲ್ಲಿ ಕಟ್ ಮಾಡಿ ಇಡೀ ಆ ಮಣ್ಣನ್ನು ಸರಿಯಾಗಿ ಮುಚ್ಚಲ್ಲ. ಅದೆಲ್ಲ ಗಾಳಿಗೆ ಹಾಗೆ ಎಲ್ಲ ಕಡೆ ಪಸರಿಸ್ತಾ ಉಂಟು. ಮಾತಾಡ್ತಿದ್ದೀವಿ ವಿಷನ್ ಸ್ಟೇಟ್ಮೆಂಟ್ ಕಾಣ್ತಾ ಇದ್ದೀವಿ. ಇನ್ನು 5 ವರ್ಷದಲ್ಲಿ ಟೂರಿಸಂ ಹೇಗಾಗುತ್ತೆ, 10 ವರ್ಷದಲ್ಲಿ ಟೂರಿಸಂ ಹೇಗಾಗುತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತಿನ ತಾಪತ್ರಯ ನಾವು ಇವತ್ತು ರಾತ್ರಿಗೆ ಮಾತಾಡೋದು ಸುಂದರ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಇದೊಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸಂತೋಷ. ಆದರೆ ಇವತ್ತು ಇವಾಗ ಟೂರಿಸಂ ಬಗ್ಗೆ ಮಾತಾಡ್ತಾ ಬಂದಾಗ ಮಡಿಕೇರಿನಲ್ಲಿ ಒಂದು ಇವಾಗಿನ ಟೈಮಲ್ಲಿ ತುಂಬ ಟೂರಿಸಂ ಡೆವಲಪ್ ಆಗ್ತಾ ಇದೆ. ಅಭಿವೃದ್ಧಿ ಸಂಸ್ಥೆ ಇದು ಅವಾಗ ಆಗಲೇಬೇಕಾಗುತ್ತೆ. ಆದರೆ ಕೆಲವು
ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಆಲ್ರೆಡಿ ಈಗ ನಾವು 6 ತಿಂಗಳಿಂದ ನಗರಸಭೆಯಿಂದ ಶತಾಯಗತ ಮೊದಲನಾಗಿ ನಮ್ಮ ಹುಡುಗು ಪತ್ರಕರ್ತರ ಸಂಘ ಮಡಿಕೇರಿ ಇವರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಲೋ, ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಅರ್ಥಪೂರ್ಣವಾಗಿದೆ. ಅವರಿಗೆ ಫಸ್ಟ್ ಧನ್ಯವಾದ ಹೇಳ್ಬೋದು. ಯುವಕರ ಬಗ್ಗೆ ತುಂಬ ಚರ್ಚೆ ಮಾಡಿತ್ತು. ಮನೆಗೆ ನಮ್ಮ ಟ್ರಾಫಿಕ್ ಸೀಸರ್ ಹೊತ್ಕೊಂಡು 15 ಸೆಕೆಂಡ್ ಕೊಡಿ ಕಂಪ್ಲೀಟ್ ನಿಯಂತ್ರಣ ಮಾಡ್ತಿದ್ದು ಒಪ್ಕೊಂಡಿದ್ದಾರೆ. ಖಂಡಿತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾವು ಚರ್ಚೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಯಾವುದೇ ಒಂದು ಉದ್ಯಮಗಳನ್ನ ಮಾಡಬೇಕಾದ್ರೆ ಮಡಿಕೇರಿ ನಗರ ಒಂದು ಕಿಸ್ಕಿಂದೆ ನಗರ. ಇದನ್ನ ಅನ್ಪ್ಲಾನ್ ಟೌನ್ ಅಂತ ನಾವು ಹೇಳ್ತೀವಿ. ಇದು ಪ್ಲಾನ್ ಟೌನ್ ಅಲ್ಲ. ಇದು ಇರತಕ್ಕಂಥ ವ್ಯವಸ್ಥೆಯಲ್ಲಿ ನಗರ ಹೇಗೆ ಬೆಳ್ಕೊಂಡಿದೆಯೋ ಅದನ್ನು ಅನುಸರಿಸಿಕೊಂಡು ಇಲ್ಲಿ ಬರ್ತಕ್ಕಂಥ ಜನ ಅದನ್ನ ನಾವು ಅನುಭವಿಸ್ತಾರೆ. ನಗರ ಕಿಸ್ಕಿಂದೆ ಈ ದೃಷ್ಟಿಯಲ್ಲಿ ಇವತ್ತು ಕೊಡಗು ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಇಲ್ಲಿನ ಜನತೆಗೆ ಕಲ್ಪಿಸಿಕೊಟ್ಟಿದೆ. ಇವಾಗ ನಮ್ದು ಎಲ್ಲಿ ಹೋಟೆಲ್ ಬೋರ್ಡ್ ಉಂಟು, ಎಲ್ಲಿ ಹೋಮ್ ಸ್ಟೇಗಳು ಬೋರ್ಡ್ ಉಂಟು, ಅದೇ ಬೋರ್ಡಲ್ಲಿ ಕೀಪ್ ಕ್ಲೀನ್, ನೀವು ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಝೋನ್, ಇಲ್ಲಿ ಕಸ ಬಿಸಾಕಬೇಡಿ ಅಂತ ಅದೇ ಬೋರ್ಡಲ್ಲಿ ನಾವು ಹಾಕಲಿಕ್ಕೆ ಮ್ಯಾಂಡೇಟರಿ ಮಾಡಿದ್ದೇವೆ. ಈ 5 ವರ್ಷಗಳಿಂದ ಟೌನಲ್ಲಿ